Hello everyone, welcome to Sanmarga classes. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 61ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ PQ ಸಮಾಂತರ ST, ಕೋನ PQR = 110 ಡಿಗ್ರಿ ಮತ್ತು ಕೋನ RST = 130 ಡಿಗ್ರಿ ಆದರೆ ಕೋನ QRS ನ ಅಳತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವು ಈ QRS ಕೋನದ ಅಳತೆಯನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಏನಾಗಿದೆ, ST AB ಸಮಾಂತರವಾಗಿದೆ. ಓಕೆ, ಸೊ ಇಲ್ಲಿ AB ಅನ್ನಂತ ತಗೊಂಡ್ರೆ ಸೊ ಇದೇನಾಗಿದೆ, ಇದು ಸಮಾಂತರವಾಗಿದೆ. ಸೊ ಹಾಗಾದ್ರೆ ಇಲ್ಲಿ ಕೋನ TRSR ಹಾಗೂ SRB, ಸೊ ಇವುಗಳ ಮೊತ್ತ ಏನಿರುತ್ತೆ 180 ಡಿಗ್ರಿ ಆಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಕೋನ RST ಪ್ಲಸ್ ಕೋನ SRB = 180 ಡಿಗ್ರಿ. ಸೊ ಯಾಕಂದ್ರೆ ಇಲ್ಲಿ AB ಪ್ಯಾರಲಲ್ ಟು ST ಅಂತ ಹೇಳ್ಕೊಳ್ಬೇಕು. ಓಕೆ, ಸೊ ಇಲ್ಲಿ ಕೋನ SRB = ಏನಾಗತ್ತೆ, 180 ಡಿಗ್ರಿ ಮೈನಸ್ 130 ಡಿಗ್ರಿ. ಸೊ ಏನಾಯ್ತು ಹೇಳಿ, 50 ಡಿಗ್ರಿ ಆಗತ್ತೆ. ಸೊ ಅಂದ್ರೆ ಈ ಕೋನ ಎಷ್ಟಾಗತ್ತೆ ಹೇಳಿ, 50 ಡಿಗ್ರಿ ಆಗತ್ತೆ. ಓಕೆ, ಸೊ ಈಗ ಇಲ್ಲಿ PQ ಏನಾಗಿದೆ, ST ಪ್ಯಾರಲಲ್ ಆಗಿದೆ. ಸೊ PQ ಏನಾಗತ್ತೆ, AB ಪ್ಯಾರಲಲ್ ಆಗಿರತ್ತೆ. ಸೊ ಹಾಗಾದ್ರೆ ಇಲ್ಲಿ ಕೋನ QRB, ಸೊ ಕೋನ QRB = ಏನಾಗತ್ತೆ ಹೇಳಿ, ಕೋನ PQR ಆಗಿರತ್ತೆ. ಸೊ ಪರ್ಯಾಯ ಕೋನಗಳು. ಸೊ ಏನಾಗತ್ತೆ ಹೇಳಿ, =110 ಡಿಗ್ರಿ, ಯಾಕಂದ್ರೆ ಇವು ಪರ್ಯಾಯ ಕೋನ. ಓಕೆ, ಸೊ ಪರ್ಯಾಯ ಕೋನಗಳು ಆಗತ್ತೆ. ಸೊ ಇಲ್ಲಿ QRS, ಸೊ QRS ಕೋನ QRS ಪ್ಲಸ್ ಕೋನ QRS ಪ್ಲಸ್ SRB. ಓಕೆ, ಸೊ QRS ಪ್ಲಸ್ SRB ಓಕೆ, ಸೊ ಕೋನ QRS ಪ್ಲಸ್ SRB = ಏನು ಹೇಳಿ, ಕೋನ QRB ಆಗತ್ತೆ, QRB. ಓಕೆ, ಸೊ QRS ಪ್ಲಸ್ SRB, ಸೊ ಇವುಗಳು ಮೊತ್ತ ಅಂದ್ರೆ QRB ಸಮನಾಗತ್ತೆ. ಸೊ QRB = ಏನ್ ಹೇಳಿ, PQR ಅಲ್ವಾ. ಸೊ ಹಾಗಾಗಿ ದಿಸ್ = ಕೋನ PQR, ಯಾಕಂದ್ರೆ ಇವು ಪರ್ಯಾಯ ಕೋನಗಳು. ಸೊ 110 ಡಿಗ್ರಿ ಇರುತ್ತೆ. ಹಾಗಾದ್ರೆ ನಾವು ಇಲ್ಲಿ QRS ಅಳತೆಯನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ QRS = ಏನಾಗತ್ತೆ ಹೇಳಿ, ಸೊ QRS QRB ಎಷ್ಟಿದೆ, 110 ಡಿಗ್ರಿ ಮೈನಸ್ SRB ಎಷ್ಟು, 50 ಡಿಗ್ರಿ. ಹಾಗೆ ಏನಾಗತ್ತೆ ಹೇಳಿ, ಸೊ 110 ಮೈನಸ್ 50 ಅಂದ್ರೆ 60 ಡಿಗ್ರಿ ಬರುತ್ತೆ. ಸೊ QRS ಎಷ್ಟಾಗತ್ತೆ ಹೇಳಿ, 60 ಡಿಗ್ರಿ ಆಗಿದೆ. ಓಕೆ, ಥ್ಯಾಂಕ್ ಯು.